ಈಗ ನಾನು ಬಂದಿರೋದು ತಾಲೂಕಾ ಆಡಳಿತ ಸೌಧ ಜಮಖಂಡಿ ಅಂದರೆ ಮಿನಿ ವಿಧಾನಸೌಧಕ್ಕೆ ನಾನು ಬಂದಿರ್ತೇನೆ. ಈಗ ಮಿನಿ ವಿಧಾನಸೌಧಕ್ಕೆ ಯಾಕೆ ಬಂದೇನಪ್ಪ ಅಂದರೆ ಮುಂದೆ ಒಂದು ಕತೆ ಹೇಳ ಒಂದು ಬೆಸ್ಟ್ ಕತೆ, ಆ ಕತೆಗಾಗಿ ನಾನು ಬಂದನೀಗ. ಇಲ್ಲಿ ಮಿನಿ ವಿಧಾನಸೌಧ ಜಮಖಂಡಿ ಹತ್ರ ಬಂದೇನಿ. ಮಿನಿ ವಿಧಾನಸೌಧ ಅಂದರೆ ತಹಸೀಲ್ದಾರ್ ಆಫೀಸ್ ಅಲ್ರಿ ಇದು. ತಹಸೀಲ್ದಾರ್ ಆಫೀಸ್ಗೆ ಬಂದಿದ್ದೀವಿ. ತಹಸೀಲ್ದಾರ್ ಆಫೀಸ್ಗೆ ನಾನು ಗೇಟ್ ದಾಟಿ ಈಗ ಮುಂದೆ ಹೋಗ್ತಾ ಇದ್ದೀನಿ. ಯಾಕೆ ಬಂದಿದ್ದೀನಿ ಅನ್ನೋದು ಇನ್ನು ಕೆಲವೇ ನಿಮಿಷದಲ್ಲಿ ನಿಮಗೆ ಗೊತ್ತಾಕತಿ. ಒಂದು ಒಳ್ಳೆಯ ಕತೆ ತೊಗೊಂಬಂದಿದ್ದೀನಿ, ಒಳ್ಳೆಯ ಕತೆ. ಅದೇನು ಹತ್ರ ನಾವು ಈಗ ಬರ್ತಾಯಿದ್ದೀವಿ. ಇಲ್ಲಿ ಒಳ್ಳೆಯ ಒಂದು ಯಾಕಪ್ಪ ಅಂದರೆ ಇಲ್ಲಿ ಸರ್ವಶ್ರೇಷ್ಠ ವಿದ್ಯಾರ್ಥಿನಿಯರು ಕೂಡ ಇಲ್ಲಿ ನಾಷ್ಟ ಮಾಡ್ತಾರೆ. ಇಲ್ಲಿ ಅಮ್ಮ ಕ್ಯಾಂಟೀನ್ ಅಂತೇಳಿ, ಅಮ್ಮ ಫುಡ್ ಕ್ಯಾಂಟೀನ್. ಜಸ್ಟ್ ಈಗ ಅಮ್ಮ ಫುಡ್ ಕ್ಯಾಂಟೀನ್ ಆ ಥರ ನಾವು ಬಂದಿದ್ದೀವಿ. ಈಗ ನಾವು ಅದನ್ನು ನೇರವಾಗಿ ಕರಿತಾ ಇದ್ದೀವಿ. ಅಮ್ಮ ಫುಡ್ ಕ್ಯಾಂಟೀನ್. ಇಲ್ಲಿ ದಿನನಿತ್ಯ ಇಲ್ಲಿ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಒಳ್ಳೆಯ ಶಾಲಾ ಸರ್ವಶ್ರೇಷ್ಠ ವಿದ್ಯಾರ್ಥಿನಿಯರಿಗೆ ಒಂದು ಅತಿ ಚೀಪ್ ರೇಟ್ದೊಳಗೆ ಇವ್ರ ಕೊಡ್ತಾರೆ ಊಟ. ಅದಕ್ಕೆ ಈಗ ಅಮ್ಮ ಫುಡ್ ಕ್ಯಾಂಟೀನ್ ಮಾಲಕರ ಹತ್ರ ನಾವೀಗ ಮಾತಾಡೋಣ. ಯಾವ ಮಾಲಕರ ಇದು ಅಮ್ಮ ಫುಡ್ ಕ್ಯಾಂಟೀನ್ ನಮ್ಮನ್ನು ಶುಚಿಯಾಗಿ ಸ್ವಚ್ಛಂದವಾಗಿ ಭಾಳ ಹೋಟೆಲ್ ಚೆನ್ನಾಗಿ ನಡೆಸ್ತಾರೆ ಅಂಥೇಳಿ ನಮಗೆ ಅನಿಸ್ತು. ಅದಕ್ಕೆ ನಾವು ಬಂದಿದ್ದೆವು. ಅದಕ್ಕೆ ಈಗ ನೀವು ಏನೇನು ಇದ್ರ ಬಗ್ಗೆ ವಿಶೇಷವಾಗಿ ಏನೇನು ಆಹಾರ ತಯಾರು ಮಾಡ್ತೀರಿ ಅಥವಾ ಕ್ಲೌಡ್ ಕಿಚನ್ ಅಂಥೇಳಿ ಅನ್ಬೇಕು. ಇದಕ್ಕೆ ಇಲ್ಲೇ ಹತ್ರನ ಬಂದೀವು. ಇದೇ ಕ್ಲೌಡ್ ಕಿಚನ್ ಅಂತ ಹೇಳಿ ನೀವು ಮಾಡ್ತೀರ ಅಂದರೆ, ಕ್ಲೌಡ್ ಕಿಚನ್ ಅಂದರೆ ಅಡುಗೆ ಮನೆಯೊಳಗೆ ತಯಾರು ಮಾಡ್ಕೊಂಡ ಇಲ್ಲಿ ಬಂದ ನೀವು ಎಲ್ಲ ನಿಮ್ಮ ಗ್ರಾಹಕರಿಗೆ, ನಿಮ್ಮ ಗಿರಾಕಿಗಳಿಗೆ ಇಲ್ಲಿ ಬಡಿಸೋದು. ಅವ್ರಿಗೆ ಸರ್ ಮಿರ್ಚಿ ಬಜ್ಜಿನೂ ಮಾಡೈತೀರಿ? ಮಿರ್ಚಿ ಬಜ್ಜಿ, ಮೈಸೂರು ಬಜ್ಜಿ, ಚಪಾತಿ ಊಟ ಇರ್ತೈತಿ. ಯಾವಾಗ ಸ್ಟಾರ್ಟ್ ಆಗೈತಿ ಊಟ? 1 ಗಂಟೆ. ಇದು ಕ್ಯಾಂಟೀನ್, ಇದು ಬಜ್ಜಿ ಗಿಜಿ ಇದು 10 ಗಂಟೆಗೆ, 10ರಿಂದ 11 ಸ್ಟಾರ್ಟ್ ಆಗೈತಿ. ಈಗ ಒಂದು ಕೆಲಸ ಮಾಡಿ ನೋಡ್ರಿ, ನೀವು ಕೊಡ್ರಿ, ನೀವು ಫೋನ್ ಪೇ ಮಾಡ್ತೀನಿ. ಸರ್ 3 ರೈಸ್ ಬಜ್ಜಿ 90 ರೂಪಾಯಿ. ಅದಕ್ಕೆ ಈಗ ನಿಮ್ಮನ್ನ ನೇರವಾಗಿ ತೊಗೊಳಕತ್ತೀನಿ. ಬಜ್ಜಿ ಖರೀದನ್ನು ನಾವು ಹೊಡ್ಕೊಳತ್ತಿದ್ದೀವಿ. ಮತ್ತು ಮಿರ್ಚಿ ಬಜ್ಜಿ ಅಂತ ಇಲ್ಲಿ ರೆಡಿ ಆಗೈತಿ. ಸ್ವಲ್ಪ ಖಾಲಿ ಆಗಲ್ಲ ಬಂದೈತಿ. ಅದಾಗ ಅದು ಮೊದಲು ಫಸ್ಟ್ ಅದೆಲ್ಲ ಮಾಡಿದ್ರೇನೋ. ಆಮೇಲೆ ಮತ್ತೇನು ಮಾಡ್ತೀರಿ? ಚಪಾತಿ ಊಟ ಇರ್ತದೆ ಸರ್. ಚಪಾತಿ ಒಂದು ಊಟಕ್ಕೆ ಎಷ್ಟು ತೊಗೊಳ್ತೀರಿ? 40 ರೂಪಾಯಿ. ಬರೀ 40 ರೂಪಾಯಿ. ಸ್ಟೂಡೆಂಟ್ಸಿಗೆ 35. ಸ್ಟೂಡೆಂಟ್ ಸರ್ವಶ್ರೇಷ್ಠವಾದಂಥ ವಿದ್ಯಾರ್ಥಿನಿಯರಿಗೆ 35 ರೂಪಾಯಿ ಮಾತ್ರ ತೊಗೋತೀರಿ. ಕನ್ಸೆಷನ್ ಕೊಡ್ತೀರಿ. ಭಾಳ ಒಳ್ಳೆಯ ಮನಸ್ಸು ನಿಮ್ದು, ಒಳ್ಳೆಯ ಕೆಲಸ ಮಾಡ್ತಾಯಿದ್ರಿ. ಅದಕ್ಕೆ ಈಗ ಈ ಬಜ್ಜಿ ಹ್ಯಾಂಗೆ ಪ್ಲೇಟ್ ಕೊಡ್ತೀರಿ? ಇದು 20 ರೂಪಾಯಿ. 20 ರೂಪಾಯಿ 4 ಬಜ್ಜಿ. ಹಾಂ, ಇದಕ್ಕೆ ಚಟ್ನಿ ಹಾಕ್ತೀರಿ? ಇದಕ್ಕೇನು ಚಟ್ನಿ ಅವಶ್ಯ ಇಲ್ಲ. ಇದಕ್ಕೆ ಬೇಕಂದ್ರೆ ಅದಕ್ಕೂ ಕೊಡ್ತೀವಿ. ಅದಕ್ಕೂ ಬೇಡ ರೇಟ್ ಕೊಡ್ತೀರಿ. ಇಲ್ಲಿ ನೀವು ಇದಕ್ಕೆ ಹೆಲ್ಪ್ ಮಾಡ್ತೀರಿ? ನಿಮ್ಮದು ಅಂಗಡಿ ಇದೆ ನಿಮಗೆ ರೈಸ್ ಅಷ್ಟೇ 20. ನೀವು ಬ್ರದರ್ ಇದ್ರೆ ಅನಿಸ್ತದೆ. ನಿಮ್ಮ ವಯಸ್ಸಲ್ಲ ಇನ್ನು ಖುಷಿ ಆಯ್ತು ನಮಗೆ ನಿಮ್ಮನ್ನು ನೋಡಿ. ನಿಮ್ಮ ಫಾದರ್ ಆದ್ರೆ ನಮಗೆ ಭಾಳ ಖುಷಿ ಆಯ್ತಪ್ಪ. ನಿಮ್ಮ ನೀರಾಗಿ ಹೋಗ್ತನಪ್ಪ. ಈ ಹೋಟೆಲ್ದಾಗ ಮೊದಲ ಅವ್ರ ಹೆಸರೇನ್ರಿ? ನಿಮ್ಮ ಹೆಸರೇ? ಚೇತನ್ ಅವ್ರು ನಿಮ್ಮ ಹೆಸರೇ? ಈಚೆ ಕಡೆ ಇವ್ರು ಇದಾರ ಮಾಲಕ್ರ? ಏನಂದ್ರಿ ಮಾಲಕ್ರ? ಹುಚ್ಚಪ್ಪ. ನಿಜವಾದ ಮಾಲಕ್ರು ನೀವೇ? ಅವ್ರು ನಿಮ್ಮ ಮಗ? ಹೆಂಗೆ ನೀವು ಹೆಂಗೆ ಮೇಂಟೈನ್ ಮಾಡಿರಿ ಅದನ್ನ ಶರೀರ? ಹಾಂ, ಒಳ್ಳೆ ಅಡುಗೆ ಮಾಡೋದು, ಆ ಕಾಮ್ ಕೂಡ ಹೆಲ್ಪ್ ಮಾಡೋದು ಇವ್ರಿಗೆ, ಹೋಟೆಲ್ದವ್ರಿಗೆ. ನೀವು ಬರ್ತೀರಿ ಇಲ್ಲಿ ಯಾವತ್ತು ಹೋಟೆಲ್ಗೆ? ಹಾಂ, ಸತತ್ ಬರ್ತೀರಿ. ಇಲ್ಲಿ ಸರ್ವ್ ಮಾಡ್ಲಾಯ್ತಾರ. ಈಗ ಚಪಾತಿ ಒಂದು ಊಟಕ್ಕೆ ಚಪಾತಿ ಎಷ್ಟು ಹಚ್ತೀರಿ? 2 ಚಪಾತಿ, ಮುಂದೆ ಪಲ್ಯ, ಮೊಸರು. ಓಹೋ, ಮೊಸರು ಸಹಿತ ಹಚ್ತೀರಿ? ಹಾಂ, ಚಟ್ನಿ. ಹಾಂ, ಈ ಥರ ನೀವು ಇದು ಮಾಡ್ತೀರಿ ಪಲ್ಯ. ಮತ್ತೆ
ಹಿಂದಿನ ಇದು ಮುಗಿದ್ ಬಳತ ಚಪಾತಿ ಇದೆಲ್ಲ 40 ರೂಪಾಯಿದಾಗ 2 ಚಪಾತಿ ಮೊಸರು ಚಟ್ನಿ ಪಲ್ಯ ಇದೆಲ್ಲ ಆದ ಬಳಕ ಮತ್ತೆ ರೈಸನು ಅದ್ರಾಗನೆ 40 ರೂಪಾಯಿದೊಳಗನೆ. ಹಾ 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 ಇವರ ಮಾಲಕರ ಅಪ್ಪ ಅವ್ರ ತಂದೆಯವ್ರ ಅವ್ರ ಹೆಸರು ಹುಚ್ಚಪ್ಪ ಅಂತ ಹೇಳಿ. ನಿಮ್ಮ ಹೆಸರು ಇನ್ನೇನು ಹೇಳ್ರಿ? ಚೇತನ್. ಚೇತನ್, ನಿಮ್ಮ ಊಟ ಮಾಡಿ ನಾಷ್ಟ ಮಾಡಿ ಹೋದವ್ರಿಗೆಲ್ಲ ಚೈತನ್ಯ ಬರುವಂಗೆ ಆಗಲಿ, ಚೇತನ್ ಬರುವಂಗೆ ಆಗ್ತೈತಿ. ಒಳ್ಳೇದು. ಈಗ ನೋಡ್ರಿ ಹಂಗ ಚಿಲ್ಲರ್ ಇಲ್ಲಾಂದ್ರೆ ಮತ್ತೆ ಆಮೇಲೆ ಬಂದು ಕೊಡ್ತೀವಿ ಅಂದ್ರು ಎಸ್. ನಾವು ಹತ್ತನೇ ಅವ್ರು ಇದೀವಿ. ಇದು ನಾವು ಹಂಗೆ ರೀ, ಇದೊಂದು ನಮ್ದು ಉದ್ಯೋಗ. ಇಂಥವ್ರು ಮಾಡ್ತಾರಲ್ಲ ಇಂಥವ್ರು ಪ್ರೋತ್ಸಾಹ ಕೊಡೋದು, ಚಲೋ ಅಡುಗೆ ಮಾಡ್ರಿ, ಒಳ್ಳೆ ಎಣ್ಣೆ ಹಾಕ್ರಿ, ಒಳ್ಳೆ ಫುಡ್ ತಯಾರು ಮಾಡಿ. ಮತ್ತು ಮೇಲಾಗಿ ಎಲ್ಲರೂ ಗ್ರಾಹಕರು ಒಳ್ಳೆ ರೈತ ಬಾಂಧವರು ಇವರೆಲ್ಲ ಬಂದು ಊಟ ಮಾಡ್ತಾರೆ. ಮತ್ತು ಸರ್ವಶ್ರೇಷ್ಠವಾದಂಥ ವಿದ್ಯಾರ್ಥಿನಿಯರು ಬಂದು ಇಲ್ಲಿ ನಾಷ್ಟ ಮತ್ತು ಊಟ ಎರಡೂ ಮಾಡ್ತಾರೆ. ಅದ್ರ ಸಲುವಾಗಿನ ಮಾಡಾಯ್ತು. ನಿಮ್ದು ಯಾವ್ರ? ತಿರುಪಲ್ಲಿ ಅವ್ರ? ಹಾಂ ಬರ್ಲಿಲ್ಲ ಮತ್ತೆ ಬರ್ಲಿತ್ತೀರಿ? ಹಾಂ ಬರ್ಬೇಕಲ್ಲ ಮತ್ತೆ ನೀವು ಬೇಕಲ್ಲ. ನೀವು ಇದಕ್ಕೆ ಗ್ರಾಹಕರದಿರಿ, ಇದಕ್ಕೆ ಗಿರಾಕಿಗಳದಿರಿ. ನೀವು ಬಂದ ಗಿರಾಕಿ ವಿಧಾನಸೌಧಕ್ಕೆ ಕೆಲಸ ಐತೆ ಬಂದ್ರಿ ನಾ ತಹಸೀಲ್ದಾರ್ ಆಫೀಸ್ ಅಲ್ಲಿ ಕೆಲ್ಸಕ್ಕೆ ಬಂದ್ರಿ. ಇಲ್ಲಿ ಬಂದಾಗ ಯಾವತ್ತು ಇಲ್ಲೇ ನಾಷ್ಟ ಮಾಡ್ತೀರೇನ? ಮಾಡ್ತೀವ್ರಿ, ಇಲ್ಲೇ ಬರ್ತೀವಿ. ಸನಿ ಹಾಕತ್ತಿರ್ಲ ಸನಿ ಹಾಕೈತಿ. ಮತ್ತೆ ಅಡಿಗೆ ಹೆಂಗೆ ಕೊಡ್ತಾರೆ ಇವ್ರು? ಎಲ್ಲ ಬರೋಬರ. ಹಾಂ ಬರೋಬರ ಏನು ತೊಂದರೆನೇ ಇಲ್ಲ, ಏನಿಲ್ಲ, ಬೆಸ್ಟ್ ರುಚಿ ಮಾಡಿರ್ತಾರೆ. ಮತ್ತು ಅಗದಿ ಸ್ವಸ್ಥದಾಗ ಕೊಡ್ತಾರೆ. ರೇಟ್ ಅಗದಿ ಕಡಿಮೆ. ಎಲ್ಲಿ ಊಟ ಬರೀ 40 ರೂಪಾಯಿದಾಗ ಮೊಸರು ಚಟ್ನಿ ಮುಂದೆ ಪಲ್ಯ ಹಚ್ತಾರೆ ಮತ್ತು ರೈಸ್ ಸಾರು ಎಲ್ಲ ಕೊಡ್ತಾರೆ. ಹಾಂ 40 ರೂಪಾಯಿದಾಗ ಯಾರು ಕೊಡ್ತಾರೆ ಊಟ? ಈಗ ಬರ್ತೀವ್ರಿ ಇಲ್ಲೇ. ಹೌದಲ್ಲ, ಚಲೋ ಅಡುಗೆ ಮಾಡಿರ್ತಾರೆ. ಟೈಮ್ ಬಂದಾಗ ಇಲ್ಲಿ ತಹಸೀಲ್ದಾರ್ ಆಫೀಸ್ ಬಂದಾಗ ಇಲ್ಲಿ ಊಟಕ್ಕೆ ಬರುತ್ತೀರಿ. ಕಾಯಿ ಆಫೀಸ್ ಹತ್ರ ಮತ್ತು ಮಿನಿ ವಿಧಾನಸೌಧ ಹತ್ರಲ್ಲ, ಮಿನಿ ವಿಧಾನಸೌಧ ಹತ್ರ ನಾವು ಬಂದಿದ್ದೀವಿ. ಇಲ್ಲಿ ಅಮ್ಮ ಫುಡ್ ಕ್ಯಾಂಟೀನ್ ಅಂತ ಹೇಳಿ ಬರ್ತದೆ. ಸರ್ವಶ್ರೇಷ್ಠವಾದಂಥ ವಿದ್ಯಾರ್ಥಿನಿಯರಿಗೆ ಕನ್ಸೆಷನ್ ರೇಟ್ದಲ್ಲಿ ಒಳ್ಳೆ ಸ್ವಚ್ಛಂದವಾದ ಒಂದು ಟಿಫಿನ್ ಕೊಡ್ತಾರೆ, ಊಟನೂ ಕೊಡ್ತಾರೆ. ಅದಕ್ಕೆ ಬರ್ದಾರ ಒಂದು ಅಮ್ಮ ಫುಡ್ ಕ್ಯಾಂಟೀನ್ ಅಂತ ಹೇಳಿ ಅದ ಇವ್ರದ, ಅಮ್ಮ ಫುಡ್ ಕ್ಯಾಂಟೀನ್. ಇದ್ರ ಟ್ಯಾಗ್ಲೈನ್ ಏನು ಬರ್ದಾರಪ್ಪ ಅಂದ್ರೆ, ಅನ್ನ ಚೆಲ್ಲಲು ನಿಮಿಷ ಸಾಕು, ಕಾಳು ಬೆಳೆಯಲು ವರ್ಷ ಬೇಕು ಅಂತ ಹೇಳಿ ಬರ್ತಾರೆ. ಭಾಳ ಒಳ್ಳೆಯ ಒಂದು ಟ್ಯಾಗ್ಲೈನ, ಭಾಳ ಜಾಣ್ಮೆಯಿಂದ ಮಾಡ್ಯಾರದ. ಅನ್ನ ಭಾಳ ಮುಖ್ಯವಾದದ ಜಗತ್ತಿಗೆ. ಅನ್ನ ಅಂದ್ರೆ ಭಾಳ ವಿಶೇಷವಾದತ್ತ. ಅದಕ್ಕೆ ನಮ್ಮ ಸರ್ವಜ್ಞರು ಹೇಳೋರು, ಅನ್ನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಲೋಕಕ್ಕೆ, ಸರ್ವಲೋಕಕ್ಕೆ ಅನ್ನವೇ ಶ್ರೇಯಸ್ಸು ಅಂತ ಹೇಳಿ ನಮ್ಮ ಸರ್ವಜ್ಞರು ಹೇಳಿದ ಮಾತು. ಹಾಗೆ ಅವರು ಕೂಡ ಇವರು ಏನು ಉಳಿಸ್ಕೊಂಡಿದ್ದಾರಪ್ಪ ಅಂದ್ರೆ ಅಮ್ಮ ಫುಡ್ ಕ್ಯಾಂಟೀನ್ ಅಂತ ಹೇಳಿ ಬರ್ದಾರೆ. ಅವ್ರ ಅಮ್ಮನ ಪ್ರೀತಿಗಾಗಿ ಅವರು ಅಮ್ಮ ಫುಡ್ ಕ್ಯಾಂಟೀನ್ ಬರ್ದಾರೆ. ಟ್ಯಾಗ್ಲೈನ್ ಅಂದ್ರೆ, ಅನ್ನ ಚೆಲ್ಲಲು ನಿಮಿಷ ಸಾಕು, ಕಾಳು ಬೆಳೆಯಲು ವರುಷ ಬೇಕು. ಒಂದು ಕಾಳು ಬೆಳಿಬೇಕಾದ್ರೆ ಒಂದು ವರ್ಷ ಬೇಕಾಗ್ತದೆ. ಮತ್ತು ಅನ್ನ ಚೆಲ್ಲಕ್ಕೆ ಒಂದು ನಿಮಿಷ ಸಾಕಾಗ್ತೈತಿ. ಅನ್ನ ಚೆಲ್ಲಬಾರ್ದು, ಅನ್ನ ಹಾಳು ಮಾಡಬಾರ್ದು, ಅನ್ನ ನಾಶ ಮಾಡಬಾರ್ದು ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಅವರು ಮಾಡಿದ್ದಾರೆ. ಭಾಳ ನಮಗೆ ಖುಷಿ ಅನಿಸ್ತದೆ. ಚೇತನ್ ಸರ್ ಇದನ್ನು ಭಾಳ ಬೆಸ್ಟ್ ಬರೋದ್ರಲ್ಲೇ ಮೇಲೆ ಅನ್ನ ಹಾಳು ಮಾಡಲು ಚೆಲ್ಲಲು ಒಂದು ನಿಮಿಷ ಬೇಕಾಗ್ತೈತಿ. ಅದೇ ಒಂದು ಕಾಳು ಬೆಳಿಬೇಕಾದ್ರೆ ವರ್ಷಗಟ್ಟಲೆ ಕಷ್ಟಪಡಬೇಕಾಗೈತೆ ರೈತ ಬಾಂಧವರ. ನಮ್ಮ ಸರ್ವಶ್ರೇಷ್ಠವಾದಂಥ ರೈತ ಬಾಂಧವರಿಗೆ ಒಂದು ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾರೆ. ಅಲ್ಲಿ ಸರ್ ನಮ್ಮ ಗಡಿ ಕಾಯುವ ರಕ್ಷಣಾ ಮಾಡುವಂಥ ಸೈನಿಕರಿಗೆ ಒಂದು ಸಲಾಮ್ ಹೊಡಿನೋ. ಮತ್ತು ನಮ್ಮ ರೈತರು, ನಮ್ಮ ಜವಾನ್ ಜೈ ಕಿಸಾನ್ ಅಂದ್ರೆ ನಮ್ಮ ರೈತ ಬಾಂಧವರಿಗೆ ಒಂದು ಸಲಾಮ್ ಇರಲಿ. ಅದಕ್ಕೆ ಒಳ್ಳೆಯ ಆಹಾರ ಕೊಡುವ ಒಂದು ವಿಚಾರ ಇಟ್ಕೊಂಡು ನೀವು ಹೋಟೆಲ್ ತೆಗೆದಿರಿ. ಎಷ್ಟೋ ಗಿರಾಕಿಗಳಿಗೆ ಹೆಲ್ಪ್ ಮಾಡ್ತೀರಿ. ಯಾಕೆ ಒಂದೊಂದು ಸಲ ದುಡ್ಡಿಲ್ಲದೆ ಬಂದಿರ್ತಾರೆ ಅವರು. ಇಲ್ರಿ ನಾಳೆ ಕೊಡ್ತೀನಿ ಅಂತ ಹೇಳಿ ವಿದ್ಯಾರ್ಥಿನಿಯರು, ಸರ್ವಶ್ರೇಷ್ಠವಾದಂಥ ವಿದ್ಯಾರ್ಥಿನಿಯರು ಅಂದ್ರೆ ಶಿಕ್ಷಣ ಕಲಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ನೀವು ಭಾಳಷ್ಟು ಹೆಲ್ಪ್ ಮಾಡ್ತೀರಿ ಅಂತ ಕೇಳಿದೆವು. ಅವ್ರಿಗೆ ಹೆಲ್ಪ್ ಮಾಡಿರಿ. ಕನ್ಸೆಷನ್ ರೇಟ್ದಾಗ ಕೊಡ್ತೀರಿ. ಅವ್ರಿಗಿಂತ ಎಲ್ಲರಿಗಿಂತನೂ 5 ರೂಪಾಯಿ ಕನ್ಸೆಷನ್ ರೇಟ್ದಾಗ ಕೊಡ್ತೀರಿ. ಭಾಳ ಒಳ್ಳೆಯ ಮನಸ್ಸು ನಿಮ್ದು. ನಮ್ಗೆ ಖುಷಿ ಅನಿಸ್ತೈತಿ. ನಿಮ್ಮ ಒಂದು ಆಹಾರದ ಒಂದು ವಿಚಾರಗಳು ಇವು ಎಲ್ಲ ಇವು ಬಜಿಗಿಜಿ ನಾವು ರೈಸ್ ಅಂತದ್ದು ಮಾಡ್ತೀರಿ, ಚಪಾತಿ ಅಂತದ್ದು ಮಾಡ್ತೀರಿ. ಸ್ವಲ್ಪ ನೋಡ್ಬೇಕನ್ನೋ ಹಂಬಲ ಐತಿ ನಮ್ಮ ಕ್ಯಾಮ್ರಾದಾಗ. ಸ್ವಲ್ಪ ಇಲ್ಲಿ ರೈಸ್ ತೋರಿಸ್ರಿ ನಮಗೆ. ಹಾಂ ಗಪ್ಪು ಸ್ವಲ್ಪ ರೈಸ್ ಅಗದಿ ಸಣ್ಣ ಕಾಳು ರೈಸ್ ಇಟ್ಕೊಂಡ್ರಿ. ಒಂದು ರೈಸ್ ಅಂದ್ರೆ ನಮ್ಗೆ ಕಾಣುವತ್ತು ಕ್ಯಾಮ್ರಾದಾಗ ಎಷ್ಟು ರೈಸ್ ಕ್ಲಿಯರ್ ಐತಪ್ಪ ಅಂದ್ರೆ ಸಣ್ಣ ಜನಗೆ ರೈಸ್ ಐತಿ. ಮಸಾಲೆ ರೈಸ್ ಟೈಪ ಜನಕ್ಕೆ ರೈಸ್ ಐತಿ. ಅದಕ್ಕೆ
ಈಗ ನಾವು ತೊಗೊಂಡ್ತಾ ಇದ್ದೀವಿ. ಮುಂದೆ ಇದು ಸಾಂಬಾರು ಎತ್ತರಿ ಸಾಂಬಾರು ಬಜ್ಜಿ ಚಟ್ನಿ ಇರ್ತದೆ. ಚಟ್ನಿ ಅಲ್ಲಿ ಇಟ್ರೆ ಚಟ್ನಿ ರೀ. ಹಾಂ, ಇಲ್ಲಿ ಪಲ್ಯ ಚಟ್ನಿ ಐತೇನು ರೀ? ಹಾಂ, ಹಸಿ ಚಪಾತಿ ರೀ. ಸ್ವಲ್ಪ ಚಟ್ನಿ ತಗೋಸ್ರಲ್ಲ ಹಂಗೆ. ಸೊ ಎಷ್ಟು ಸುರ್ರಿ ನೀವು ನಮಗೆ ಒಂದು ಸ್ವಲ್ಪ ಅಂದ್ರೆ ಚಟ್ನಿ ರೀ. ಎಲ್ಲಿ ಐತ್ರದ ಇಲ್ಲಿ ಚಟ್ನಿ ಮುಂದೆ ಇದು ಸಾಂಬಾರು ಮಾಡಿರಿ. ಅದು ಪಲ್ಯ ರೀ ಸರ್. ಪಲ್ಯ ಐತ್ರಿ. ಪಲ್ಯ ಒಂದೊಂದು ವೆರೈಟಿ ಇರ್ತದೆ. ಹಾಂ, ದಿವಸ ಒಂದೊಂದು ವೆರೈಟಿ. ಮೊಸರು ಅಂತೂ ಐತಿ ಮೊಸರು ಐತೆ ರೀ. ಮೊಸರು ಅದಾವ 2-3 ಥರ ಚಟ್ನಿ ಐತೆ ಸರ್. ಕೆಂಪು ಚಟ್ನಿ ಬೇಕಾದ್ರೆ ಇದು ಚಪಾತಿಗಳು. ಹಾಂ, ಚಪಾತಿ ಉಂಡೈತಿ ರೈಸ್ ಸರಿ. ಯಾಕಂದ್ರೆ ನೀವು ಊಟ ಆಫೀಸ್ದಾಗ ಇರ್ತೀರಿ ಹಂಗೆ? ಇಲ್ಲಿ ಒಳಗೆ ಬಾಂಡ್ರಿ ಇಟ್ಟಿರಿ. ಹಾಂ ಹಾಂ ರೀ. 1:30 ಮುಂದೆ ಸ್ವಲ್ಪ ಖಾಲಿ ಇರ್ತೀವಿ ರೀ. ಹಾಂ ಬಂದ ಕಿಶನ್ ಸ್ವಲ್ಪ ಊಟ ಮಾಡಿ ಹೋಗ್ತೀವಿ. ಹಾಂ ರೀ. 1:30 ಮುಂದೆ ಖಾಲಿ ಆಗಿರ್ತೀರಿ. ಊಟಕ್ಕೆ ಬಂದು ಇಲ್ಲಿ ಆಫೀಸ್ದಾಗ ತಹಸೀಲ್ದಾರ್ ಆಫೀಸ್ದಾಗ ಅದಿರಿ. ಬಾಂಡ್ರಿ ಐತೆ ತಳಗೆ ಇರ್ತೀರಿ. ಬಾಂಡ್ರಿ ಹಾಂ, ಬಾಂಡ್ರಿ ಐತೆ. ಹಾಂ ಹಾಂ ತಹಸೀಲ್ದಾರ್ ಆಫೀಸ್ನಾಗ ನಮಗೆ ರೂಮ್ ಕೊಟ್ಟಿರ್ತಾರೆ. ಯಾರು ರೀ ನಿಮ್ಮ ಬಾಂಡ್ರಿ ಐತ್ರಿ ತಹಸೀಲ್ದಾರ್ ಆಫೀಸ್ನವರು ರೂಮ್ ಕೊಟ್ಟಿರ್ತಾರೆ. ನಿಮ್ಗೆ ಅದ ರೂಮ್ ಕೊಟ್ಟಿರ್ತಾರೆ. ಅಂಗಡಿಯಾಗ ರೈಟರ್ ಲೈಸೆನ್ಸ್ ತೆಗೆದಿರ್ತೀರಿ, ನಿಮಗೆ ಕೊಟ್ಟಿರ್ತಾರೆ. ಅದಕ್ಕೆ ಇಲ್ಲಿ ಮುಂಜಾನೆ 1 ಗಂಟೆಗೆ ನಾಷ್ಟ ಮಾಡೋಕ್ಕೂ ಇಲ್ಲೇ ಬರ್ತಾರೆ. ಹೆಚ್ಚಾನ ಇಲ್ಲಿ ಬರ್ತದೆ. ಕ್ವಾಲಿಟಿ ಚಲೋ ಕೊಡ್ತಾರೆ ಊಟದ. ಇಲ್ಲ ಚಲೋ ಅದ ರೀ, ಏನು ಅಡ್ಡಿ ಇಲ್ರಿ. ಹಾಂ, ಚೀಪ್ ಆ್ಯಂಡ್ ಬೆಸ್ಟ್. ಏನು ಬಾಧಕಿಲ್ಲ, ಏನಿಲ್ರಿ. ಬಾದಕ್ ಮಾಡಂಗಿಲ್ಲ. ಎಣ್ಣೆ ಒಳ್ಳೇದು ಉಪಯೋಗ ಮಾಡ್ತಾರೆ. ಎಲ್ಲ ಚಲೋ ಅದ. ಚಲೋ ಎಣ್ಣೆ ಉಪಯೋಗ ಮಾಡ್ತಾರೆ. ರೈಸ್ನು ಸಣ್ಣ ರೈಸ್ ಒಗದಿ ಚಲೋ ರೈಸ್ ಉಪಯೋಗ ಮಾಡ್ತಾರೆ. ಏನು ಬಾಧಕಿಲ್ಲ, ಯಾವುದೋ ಬಾದಕ್ಕಿಲ್ಲ. ಹಾಂ, ಒಳ್ಳೆ ಅಡುಗೆ ಮಾಡ್ತಾರೆ. ಮತ್ತು ಮನಸ್ಸು ಚಲೋ ಅದ ಮಾಲಕರು. ರೈಸ್ ಅನ್ನ ಹಾಳು ಮಾಡಬೇಡ್ರಿ ಅಂತೇಳಿ ಬರ್ದಾರ ಅವ್ರು. ಹಾಂ, ಅನ್ನ ಕೆಲ್ಸಕ್ಕೆ ಭಾಳ ತಗಂಗಿಲ್ರಿ. ಹೌದು ಹೌದು. ಬೆಳಿಲಕ್ಕ ವರ್ಷಗಟ್ಲೆ ಹೋಗ್ತಿರ್ತಾರೆ. ರೈತ ಬಂದವ್ರು 1 ವರ್ಷಗಟ್ಟಲೆ ಬೆಳಿಬೇಕಾಕೈತೆ ಅವ್ರ. ಅದಕ್ಕೆ ಅವ್ರು ನೋಡಿ ನಮಗೂ ಭಾಳ ಖುಷಿ ಅನಿಸ್ತು. ಚೇತನ್ ಕುಮಾರ ಅವ್ರ ಅಪ್ಪ ಅವ್ರದಾರ. ಇಬ್ಬರು ಅಪ್ಪ ಅಮ್ಮಗ ಅನ್ನಿಸೋದಿಲ್ಲ. ಇಬ್ಬರು ಬ್ರದರ್ಸ್ ಟೈಪ್ ಅನಿಸ್ತಾರೆ. ಅವರು ಅಪ್ಪ ಅವ್ರು ಭಾಳ ಇಲ್ಲ ವಯಸ್ಸಿನಾಗ ಚಿಕ್ಕವ್ರು ಅನ್ನಿಸ್ತಾರೆ. ಶರೀರ ಚೆನ್ನಾಗಿ ಕಾಯ್ಕೊಂಡಾರ ಅವ್ರ. ಆತ್ರಪ್ಪ ನಿಮ್ಮ ಬಗ್ಗೆ ಒಳ್ಳೇದು ಮಾತಾಡ್ರಿ ನೋಡಪ್ಪ ಎಲ್ಲರೂ. ಹಾಂ, ಚೇತನ್ ಅವ್ರೆ ಕೊಟ್ಟು ಬರ್ರಿ, ಸರ್ವ್ ಮಾಡಿ ಬರ್ರಿ. ಇಲ್ಲಿ ಯಾವತ್ತು ನೀವು ಮುಂಜಾನೆ 9-10 ಗಂಟೆಗೆ ಬರ್ತೀರಿ. ಇಲ್ಲಿ ಚಾನು ಇರ್ತದೆ, ನಾಷ್ಟಾನು ಇರ್ತದೆ. ಮುಂದೆ 11 ಗಂಟೆ ಅಥವಾ 12 ಗಂಟೆಗೆ ಚಪಾತಿ ಊಟ. ಸ್ವಲ್ಪ 12:30ದಿಂದ ಚಪಾತಿ ಊಟ. ಕೇವಲ ಬರೀ 40 ರೂಪಾಯಿದಾಗ ಚಪಾತಿ ಊಟ, ರೈಸ್, ಸಾರ ಎಲ್ಲ ಪಾರ್ಸಲ್ ಈಗ 8 ವರ್ಷ ಚಾಲು ಮಾಡಿರಿ ನೀವು? ಒಂದು 2 ವರ್ಷ ಆಯ್ತು. ಇಲ್ಲಿ ಸಾಕಷ್ಟು ತಹಸೀಲ್ದಾರ್ ಆಫೀಸ್ ಇಲ್ಲೇ, ಜಮಖಂಡಿ ತಹಸೀಲ್ದಾರ್ ಆಫೀಸ್ ಇಲ್ಲೇ ಅಗದಿ ನಿಮ್ಮ ಹಿಂದೆ ಐತನಂತಲೇ. ರೋಡ್ ಮೇಲೆ ನೀವು ಹೋದ್ರೆ ನಿಮ್ಮ ಬ್ಯಾಕ್ ಸೈಡ್ ಮಿನಿ ವಿಧಾನಸೌಧ ಐತನಂತಲೇ. ನಿಮ್ಗೆ ಅಲ್ಲಿ ಒಳಗಿನ ಆಫೀಸರ್, ಒಳಗಿನ ಕೆಲಸಗಾರರು ಎಲ್ಲ ಬಂದು ಇಲ್ಲಿ ಊಟ ಮಾಡ್ತಾರೆ. ಹೇಳ್ರಲ್ಲ ಸರ್. ಅಷ್ಟು ಮೂರ ಚಾ ಹಂಗೆ ಯಾವತ್ತು ಸಿಗತೈತಿ ಇಲ್ಲಿ. ಇಲ್ಲಿ ಎಷ್ಟೊತ್ತಕ್ಕೆ ಮುಂಜಾನೆ 9 ಗಂಟೆಗೆ ಬಂದು ಇಲ್ಲಿ ಸಂಜೆ ಎಷ್ಟೊತ್ತಕ್ಕೆ 5:30-6 ತನಕ ಇರ್ತೀರಿ. ಆಫೀಸು ಅನ್ಕ ಆಫೀಸು ತಹಸೀಲ್ದಾರ್ ಆಫೀಸು ಬಂದಾಕೈತಿ. ನೀವು ಹೋಗ್ಬಿಡ್ತೀರಿ ಅಲ್ಲಿ. ಹಾಂ, ನೋಡ್ರಿ ಇವ್ರ ಚೇತನ್ ಅವರು ಒಳ್ಳೆ ಕೆಲಸ ಮಾಡ್ತಾರೆ, ಹೋಟೆಲ್ ನಡೆಸ್ತಾರೆ. ಅಮ್ಮ
ಕ್ಯಾಂಟೀನ್ ಅಂತೇಳಿ ಅವ್ರ ತಂದೆಯವರು ಅದಕ್ಕೆ ಬಂದು ಸಾಥ್ ಕೊಡ್ತಾರೆ, ಹೆಲ್ಪ್ ಮಾಡ್ತಾರೆ. ಅಡುಗೆ ಎಲ್ಲ ಹೆಚ್ಚಾಗಿ ಮನ್ಯಾಗ ಮಾಡ್ಕೊಂಬಂದಿರ್ತೀರಿ? ಚಪಾತಿ ಪಲ್ಯ? ಇಲ್ಲೇ ಮಾಡಿರ್ತೀವಿ, ಚಪಾತಿ ಪಲ್ಯ ಅಷ್ಟೇ ಅಲ್ಲೇ ಮನೆ. ಚಪಾತಿ ಪಲ್ಯ ಅಷ್ಟೇ, ರೈಸು ಇಲ್ಲೇ ಮಾಡ್ತಾರೆ? ಇಲ್ಲೇ. ಹಾಂ. ನೀರು ಇದಕ್ಕೆ ಫಿಲ್ಟರ್ ವಾಟರ್ ಎಲ್ಲ ಸಪ್ಲೈ ತಂದು ಕೊಡ್ತಾರೆ ನಿಮಗೆ? ನೀರು ಗಾಡೀಲಿ ತಂದು ಹಾಕಿ ಹೋಗ್ತಾರೆ. ಇದು ಅಡುಗೆ ತೊಳಿಲಾಕು, ಬಾಂಡೆ ತೊಳಿಲಾಕು, ಪ್ಲೇಟ್ ತೊಳಿಲಾಕು ಇದು ಫಿಲ್ಟರ್ ನೀರು ಉಪಯೋಗ ಮಾಡ್ತೀರಿ ಕುಡಿಲಾಕು? ಬೆಸ್ಟ್. ಮತ್ತು ಗ್ರಾಹಕರಿಗೆ ಮತ್ತು ಒಳ್ಳೆ ನೀರು ಸಿಗ್ತಾವೆ ಕುಡ್ಲಿಕ್ಕೆ ಊಟ ಆದ ನಂತರ. ನಮ್ಮ ಸರ್ ಅಂತೂ ಭಾಳ ಬೆಸ್ಟ್ ಹೇಳ್ರಿ ನಿಮ್ಮ ಬಗ್ಗೆ. ಹಾಗಾದ್ರೆ ಮಣಿ ಊಟ ಇದ್ದಂಗೆ ಯಾವುದೋ ಪ್ರಾಬ್ಲಮ್ ಇಲ್ಲ, ನೀರು ಸ್ವಚ್ಛ ಇಡ್ತಾರೆ, ಯಾವುದೂ ಬಾಧಕಿಲ್ಲ ಊಟ ಮಾಡಿ. ಬಾಧನ ಆಗೋದಿಲ್ಲ. 4 ರೂಪಾಯಿ ಹೆಚ್ಚು ತೊಳಿ ಬಿಡ್ಲಿ ಆಮತ್ ಬರೀ ಕ್ವಾಲಿಟಿ ಚಲೋ ಇರ್ತದೆ. ಕ್ವಾಲಿಟಿನೂ ಚಲೋ ಐತಿ, ಮತ್ತು ರೇಟು ಹಂಗೇನು ಭಾಳ ಮಿಕ್ಕಿಲ್ಲ ರೀ. ಮತ್ತು ಸರ್ವಶ್ರೇಷ್ಠವಾದಂಥ ವಿದ್ಯಾರ್ಥಿನಿಯರಿಗೆ 5 ರೂಪಾಯಿ ಕಡಿಮೆ ತೊಗೋತಾರತ್ತೆ. ರೀಸನೇಬಲ್ ಅದ, ರೀಸನೇಬಲ್. 40 ರೂಪಾಯಿದಾಗ ಊಟ. ಮತ್ತು ಹೊರಗೆ ಹೋದ್ರೆ ಭಾಳ ಕಾಸ್ಟ್ಲಿ ಆಕೈತಿ ಅದು ಹೋಟೆಲ್. ಮತ್ತು ನಿಮಗೆ ನಿಯರೆಸ್ಟ್ ಪಟ್ಟಿ 2 ಮಿನಿಟ್ನಾಗ ಬಂದು ಸಮೀಪ ಆಕತ್ರಿ. ಊಟ ಮಾಡ್ಕೊಂಡು ಮನೆಗೆ ಹೋಗೋದು, ಅಲ್ಲಿ ಹೋಟೆಲ್ಗೆ ಹೋಗೋದು ದೂರ ಆಕೈತಿ. ಇಲ್ಲಿ ಹೋಟೆಲ್ ದೂರ ಅದಾವ. ಇಲ್ಲಿ ಆಸ್ಪಾಸ್ ಯಾವ ಹೋಟೆಲ್ ಒಂದು ಹೊರಾಂಗಣದೊಳಗೆ ಐತಿ ನಿಮ್ಮ ಮಿನಿ ವಿಧಾನಸೌಧ. ತಹಸೀಲ್ದಾರ್ ಆಫೀಸ್ ದೂರ ಐತಿ, ಜಮ್ಕಂಡು ಬಿಟ್ಟು ಊರು ಬಿಟ್ಟು ಜರ ಹೊರಗೆ. ಮತ್ತು ಇಲ್ಲಿ ಇದು ನಿಮ್ಮದು ತುಂಗಳ ಸ್ಕೂಲ್ ರೀ. ಇದು ಒಳ್ಳೆ ಹೆಸರುವಾಸಿಯಾದಂಥ ಸ್ಕೂಲ್. ತುಂಗಳ ಸ್ಕೂಲ್ ಎದುರುಗಡೆನ ಕಾಲೇಜು ಮತ್ತು ಸ್ಕೂಲ್ ಎರಡು ಅದಾವ. ಕಾಲೇಜು ಮತ್ತು ಸ್ಕೂಲ್, ತುಂಗಳ ಸ್ಕೂಲ್ ಇರೋದ್ರಿಂದ ಇಲ್ಲಿ ವಿದ್ಯಾರ್ಥಿನಿಯರು ಕೂಡ ಇಲ್ಲಿ ಊಟಕ್ಕೆ ನಾಷ್ಟಕ್ಕೆ ಬರ್ಲಾಕ ಅವ್ರಿಗೆ ಅನುಕೂಲ ಆಕತಿ. ಚೇತನ್ ಅವರ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೇಳ್ರಿ. ನಿಮ್ಮೆಲ್ಲ ಗಿರಾಕಿಗಳು ಮತ್ತು ದಿನನಿತ್ಯ ಬರುವಂಥ ಗಿರಾಕಿಗಳ ಕಾಯಂ ಸರ್ ಅಂತೂ ದಿನ ಬರ್ತೀವಿ ಅಂತಾರೆ ಅವ್ರು, ಎಲ್ಲಿ ಸನ್ನಿಧಾಗ ಇರೋದ್ರಿಂದ. ಅದಕ್ಕೆ ನೀವು ನಿಮ್ಮಂಗೆ ಹೋಟೆಲ್ ತೆಗೆಯುವಂಥ ನಿಮ್ಮ ಯುವಕರಿಗೆ ಏನು ಸಜೆಷನ್ ಕೊಡ್ತೀರಿ? ಸರ್ ಬಿಸ್ನೆಸ್ ಮೈಂಡ್ ಇತ್ತಂದ್ರೆ ಬಂದು ಬಿಸ್ನೆಸ್ ಮೈಂಡ್ ಬೇಕು, ಸ್ವಚ್ಛತೆ ಮಾಡುವಂಥದ್ದು ಬೇಕು. ಬಿಸ್ನೆಸ್ ಮೈಂಡ್ ಇರಬೇಕು, ದಿನನಿತ್ಯ ದುಡಿಯುವಂಥ ಹಂಬಲ ಇರಬೇಕು, ಸ್ವಚ್ಛಂದವಾಗಿ ನಾವು ಇದನ್ನು ಇಟ್ಕೋಬೇಕು, ಮಂದಿನ ಗಳಿಸ್ಬೇಕು, ಗಿರಾಕಿಗಳಿಗೆ ಸಂತೃಪ್ತಿ. ಈಸಿನೂ ಇಲ್ಲ ಸರ್, ಅಷ್ಟು ಈಜಿ ಏನಿಲ್ಲದ, ಕಷ್ಟ ಐತಿ. ಯಾವ್ದು ಹೇಳ್ಬೇಕು ನೀವು ಸಿಕ್ಕಿನ ಒಳಗೆ? ಹಾಂ, ರೋಡ್ ಬಿಜೆಪಿ ಲೇಔಟ್ ಐತ್ರ 4 ಪ್ಲಾಟ್ ಅದಾವಲ್ಲ ನಿಮ್ಮ 4 ಊಟ ಅದಾವು. ನಮ್ದು 10 ಕಳೆದೈತ್ರಿ ನಾವು ಅಪ್ಪ ಹೆಸರ ಮೇಲೆ ಇದ್ದಿದ್ದ. ಹಾಂ, 3 10 ಇಂಥ ಹೋಟೆಲ್ ಮಾಡೋರಿಗೆ ಸ್ವಚ್ಛವಾಗಿ ಇಟ್ಕೋಬೇಕು, ಮತ್ತು ಟೈಮ್ ಸರಿ ಹೇಳ್ಬೇಕು, ಟೈಮ್ ಸರಿ ಕೆಲಸ ಅಡುಗೆ ಮಾಡಬೇಕು, ಗಿರಾಕಿಗಳಿಗೆ ಸಂಭಾಳಿಸ್ಕೊಂಡೆ ಸಮಾಧಾನದಿಂದ ವರ್ತನೆ ಮಾಡಬೇಕು ಅಂತಕ್ಕಂಥ ಮಾತು ಹೇಳ್ತೀರಿ ನೀವು. ಹಾಂ, ಯಾರಾದರೂ ಮಾಡ್ಬೋದು, ಆದರೆ ಮಾಡ್ಬೋದು. ಹಾಂ, ಸ್ವಲ್ಪ ಇಂಟ್ರೆಸ್ಟ್ ಇತ್ತಂದ್ರೆ ಮಾಡ್ಬೋದು. ಇಂಟ್ರೆಸ್ಟ್ ಬೇಕಂತ. ಹಾಂ, ಬೇರೆ ಯಾವ್ದಾರೆ ಉದ್ಯೋಗ ಮಾಡಿದಂಗೆ. ಚೇತನ್ ಅವರು ಇವ್ರ ಅಪ್ಪ ಅವರು ನಿಮಗೆ ಯಾವತ್ತು ಹೆಲ್ಪ್ ಮಾಡ್ತಾರೆ? ಇಲ್ಲಿ ಬಂದಾಗ ಬೆನ್ನೆಲ್ಬ ಅವರೇ ಫುಲ್ ಸಪೋರ್ಟ್ ಮಾಡ್ತಾರೆ. ನೀವು ಈಗ ಒಂದು ದಿವಸ ಎಲ್ಲೇ ಊರಿಗೆ ಹೋಗೋ ಅದನ್ನ ಹೋದ್ರಿ ಅಂದ್ರೆ ನೀವು ಅವ್ರು ನಡೆಸ್ತಾರೆ? ಹಾಂ, ಅಮ್ಮ ಅವ್ರು ಬರ್ತಾರೆ, ಸ್ವಲ್ಪ ಕಷ್ಟ ಆದ್ರೂ ನಡ್ಸ್ಕೊಂಡು ಹೋಗ್ತಾರೆ. ನೀನು ಅರ್ಜೆಂಟ್ ಬತ್ತಪ್ಪ ಊರಿಗೆ ನಿಮ್ಮ ಹಾಂ, ಚಲೋ ಒಳ್ಳೇದಾಯ್ತು. ನಿಮಗೆ ಒಳ್ಳೆ ದೇವ್ರು ಒಳ್ಳೇದು ಮಾಡಲಿ. ಇನ್ನೂ ಇಂಥ ದೊಡ್ಡ ದೊಡ್ಡ ಹೋಟೆಲ್ಗಳು ನೀವು ತೆಗಿಬೇಕು, ಸ್ವಚ್ಛಂದವಾಗಿ ಇಡುವಂಥ ಕೆಲಸ ಆಗ್ಬೇಕು ನಿಮ್ಮಿಂದ. ಮುಂದೆ ಒಳ್ಳೆ ಪದಾರ್ಥಗಳನ್ನು ಬಳಸಬೇಕು. ಒಳ್ಳೆ ರೈಸ್ ನನಗೆ ಭಾಳ ಸಣ್ಣ ರೈಸ್ ಭಾಳ ಖುಷಿ ಅನಿಸುತ್ತೆ. ಭಾಳ ಚಂದ ಅಂತ ರೈಸ್ ಉಪಯೋಗ ಮಾಡ್ತೀರಿ, ಎಣ್ಣೆ ಚಲೋ ಉಪಯೋಗ ಮಾಡ್ತೀರಿ. ನಿಮ್ಮ ಗಿರಾಕಿಗಳು ಹೇಳ್ರಿ, ಯಾವುದೂ ಬಾಧನ ಆಗಂಗಿಲ್ಲ, ಯಾವುದೂ ತೊಂದರೆ ಆಗೋದಿಲ್ಲ ಅಂತ ಹೇಳ್ರಿ ಗಿರಾಕಿಗಳ. ಭಾಳ ಖುಷಿ ಆಯ್ತು. ನಿಮ್ಮಂಥ ದೊಡ್ಡ ಹೋಟೆಲ್ ತೆಗಿಯುವಂಥ ದೇವ್ರು ನಿಮ್ಗೆ ಆ ಶಕ್ತಿ ಕೊಡಲಿ. ನಾವು ನಿಮ್ಗೆ ನಮ್ಮ ಅತನಿ ವಿಶ್ವಕೋತ್ ಅತನಿ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮ್ಗೆ ಒಳ್ಳೆ ಹಾರೈಕೆಗಳನ್ನ ಹೇಳ್ತೀವಿ, ಶುಭಾಶಯಗಳನ್ನ ಹೇಳ್ತೀವಿ. ಆ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ತೀವಿ ನಿಮ್ಮ ಸಲುವಾಗಿ. ನಮಸ್ಕಾರ ರೀ ಚೇತನ್ ಅವ್ರು. ಥ್ಯಾಂಕ್ಸ್. ಐತ್ಲ ಈ ಅಮ್ಮ ಹೋಟೆಲ್ ಕ್ಯಾಂಟೀನ್ ಮುಂದೆ ನೀವು ಅದಿರಿ? ಹಾಂ,
ಇಲ್ಲಿ ನಿಮ್ಮ ಹಿಂದಣ ಏನೈತಿ ತಹಸೀಲ್ದಾರ್ ಆಫೀಸ ಮಿನಿ ವಿಧಾನಸೌಧ ಜಮಖಂಡಿ ಐತ್ರಿ ಜಮಖಂಡಿ ಮಿನಿ ವಿಧಾನಸೌಧ ಮುಂದೆ ನಿಮ್ಮ ಎದುರುಗಡೆ ಏನಿದೆ ತುಂಗಳ ಸ್ಕೂಲ್ ಅದ ಸ್ಕೂಲ್ ಆ್ಯಂಡ್ ಕಾಲೇಜ್. ನೀವು ರಘುವ್ರ ನಿಮ್ಮದು ಎಳ್ನೀರು ಮಾರ್ತೀರಿ ಇಲ್ಲಿ ಎಳ್ನೀರು ಹಾಂ ದಿವಸ ಎಳ್ನೀರಕ್ಕೆ ಇಲ್ಲಿ ಇರತ್ತೀರಿ? ಇರತ್ತಿಂದ ಹಾಂ ದಿವಸ ರೀ ಹರ್ಯಾಗ 8ಕ್ಕೆ ಬರ್ತೀರಿ 8ಕ್ಕೆ ಬರ್ತೀರಿ? 8ಕ್ಕೆ ಹೋಗ್ತೀರಿ. ಹಾಂ ಎಳ್ನೀರು ಮುಂಜಾನೆ 8ಕ್ಕೆ ತೊಗೊಬಾರ್ದು ಮತ್ತು ಸಂಜೆ 8. ಇವ್ರೇನೋ ಫ್ರೆಂಡನ ಹಾಂ ಫ್ರೆಂಡ್ ಚೇತನ್ ಅವರು ಮತ್ತು ರಘು ಅವರ ಫ್ರೆಂಡ್ ಅದು ಭಾರಿ ಫ್ರೆಂಡ್. ಹಾಂ ಇವ್ರ ಅಡುಗೆ ಚಲೋ ಇಲ್ಲಿ ನಾಷ್ಟ ಮಾಡ್ತೀರಿ ನೀವು? ಚಲೋ ನಾಷ್ಟ ಮಾಡ್ತೀರಿ? ನಾಷ್ಟ ಡೈಲಿ ಹಾಂ ಚಲೋ ಇರ್ತದಲ್ಲ? ಚಲೋ ಇರ್ತೈತಿ. ಹಾಂ ಅಗದಿ ಕ್ವಾಲಿಟಿ ಕೊಡ್ತಾರೆ ಅದು ಗೊತ್ತಾಗ ಮತ್ತು ಕನ್ಸೆಷನ್ ರೇಟ್ದಾಗ ಕೊಡ್ತಾರೆ ಅಂತ ಹೇಳ್ರು ಶಾಲೆ ಹುಡುಗರು ಶಾಲೆ ವಿದ್ಯಾರ್ಥಿನಿಯರಿಗೆ. ಮತ್ತು ನಿಮ್ಮ ಫ್ರೆಂಡ್ ಅಂದಾಗ ಮತ್ತು ನಿಮಗೂ ಒಳ್ಳೆ ನಾಷ್ಟ ಸಿಗ್ತಿರ್ಬೇಕಲ್ಲ. ಹಾಂ ರೊಕ್ಕನ ತೊಗೊಂಡು ನಮಗೆ ನೀವು ಅವ್ರ ಫ್ರೆಂಡ್ಶಿಪ್ ಅದ್ರ ಹೇಳ ನಿಮ್ಮದು ಅವ್ರಿಗೆ ಮುಟ್ಸೋದಿರ್ತೈತಿ. ನೀವು ಕೆಲಸ ಮಾಡ್ತಿರ್ತೀರಿ ಒಂದೊಂದ್ಸಲ ಅವರು ಎಲ್ಲೂ ಆದಾಗ ನೀವು ನೋಡ್ತಿರ್ತೀರಿ. ನಿಮ್ಮದು ಅವರು ನಿಮ್ಮದು ಎಳ್ನೀರು ಕೂಡ ನೀವು ತೊಗೊಳ್ದು ಬಿಡ್ರಿ. ನಿಮ್ಗೆ ನೀವು ಅವ್ರಿಗೆ ಫ್ರೆಂಡ್ಶಿಪ್ದಾಗ ನಡೀಲಿಲ್ಲ ಅಂತ ಹಾಂ ನೀವು ತೋಳ ಇದ್ದಾಗ ಒಮ್ಮೆ ಹೆಚ್ಚಿದಾಗ ಪಾಟ್ಬಿಡೋದು ಅವ್ರಿಗೆ ಮುಟ್ಟಿಸ್ಬಿಡೋದು. ಅವರು ತೊಗೊಳಲ್ಲ ಹಿಂಗೆ ಆಗ್ತೈತಿ. ಇರಲಿ ರಘುವರ ಖುಷಿ ಅನ್ಸತ್ತಲ್ಲ ಇವ್ರ ಕ್ಯಾಂಟೀನ್ದಾಗ ನಾಷ್ಟ ಮಾಡೋದು. ಹಾಂ ಡೈಲಿ ಮಾಡ್ತಾರಲ್ಲ? ಡೈಲಿ ಹಾಂ ಮಧ್ಯಾಹ್ನ ಕಾಯಂ ಇರೋದೇ. ಕಾಯಂ ಇರುತ್ತೆ. ಹಾಂ ಬೆಸ್ಟ್ ಆಯ್ತು. ನೀವು ಅವ್ರ ಬಗ್ಗೆ ಒಳ್ಳೆ ಹಾರೈಕೆ ಇರುತ್ತೆ ಹೇಳಿದ್ವಿ ನಾವು. ಒಳ್ಳೆ ದೊಡ್ಡ ಹೋಟೆಲ್ ಮಾಡಬೇಕು ಮುಂದೊಂದು ಸಲ ಮತ್ತೆ ಅದನ್ನು ಬಂದು ಹೊಡೆಯೋ ನಾವು ಮಾಡುವಂಗೆ ಇರಬೇಕು. ದೇವ್ರಿಗೆ ಅವ್ರು ಪ್ರಾರ್ಥನೆ ಮಾಡಿದ್ವಿ ದೇವ್ರಿಗೆ ಇಲ್ಲಿ ಒಳ್ಳೆ ಹೋಟೆಲ್ ನಡೆಸುವಂಥದ್ದು ದೊಡ್ಡ ಹೋಟೆಲ್ ನಡೆಸುವಂಥದ್ದು ಕೆಲಸ ಕೆಪಾಸಿಟಿ ಅವ್ರಿಗೆ ಐತಿ. ಹಾಂ ಸರ್ ನಿಮ್ಮ ಹೆಸರು ಹೇಳ್ರಿ? ಭೀಮಪ್ಪ ಅವರೇ. ಇಲ್ಲಿ ನಾ ಕ್ಯಾಂಟೀನ್ಗೆ ಬರ್ತೀರಿ ನೀವು ಅವತ್ತು? ಏನು ಕೊಡ್ತಾರೆ ಅಡುಗೆ ಹೆಂಗೆ ಕೊಡ್ತಾರೆ ಇವರು ನಾಷ್ಟ ಅದು? ಊಟನೂ ಚಲೋ ಕೊಡ್ತಾರೆ. ಮೊದಲ 11 ತನಕ ನಾಷ್ಟ ಕೊಡ್ತಾರೆ. ನಾಷ್ಟ ಬಜ್ಜಿ ಮುಂದೆ ರೈಸ ಬಜ್ಜಿ ಅವಲಕ್ಕಿ ಕೊಡ್ತಾರೆ ಹಾಂ. ಭೀಮಪ್ಪ ಅವ್ರು ನಿಮ್ದು ಇಲ್ಲಿ ಏನು ಮಾಡ್ತೀರಿ? ಇಲ್ಲಿ ಪಾನ್ ಶಾಪ್ ಇವ್ರು ಎಲ್ಲ ಬಾಜು ಕಚ್ಚೇನ್ರಿ? ಹಾಂ ಇಲ್ಲಿ ನೀವು ನಾಷ್ಟ ಎಲ್ಲ ಸಣ್ಣದಾಗ ಬಂದು ಯಾವತ್ತೂ ಇಲ್ಲೇ ಮಾಡ್ತಾರೆ. ಹಾಂ ಚಲೋ ಕೊಡ್ತಾರೆ ಚೀಪ್ ಆ್ಯಂಡ್ ಬೆಸ್ಟ್. ಶಾಲಾ ವಿದ್ಯಾರ್ಥಿನಿಯರಿಗೆ ಸರ್ವಶ್ರೇಷ್ಠ ವಿದ್ಯಾರ್ಥಿನಿಯರಿಗೆ ಸ್ವಲ್ಪ ಕಡಿಮೆ ಕೊಡ್ತಾರೆ ವಿದ್ಯಾರ್ಥಿಗಳಿಗೆ. ಹೌದಲ್ರಿ? ಕಡಿಮೆ ರೇಟ್ 5 ರೂಪಾಯಿ ಕಡಿಮೆ ತೊಗೋತೀವಿ ಅಂತ ಹೇಳಿ ನಿಮಗೆ ಸಮಾಧಾನ ಐತಿ ಇಲ್ಲಿ ನಾಷ್ಟ ಮಾಡೋದ್ರಿಂದ? ಮಣಿ ಥರ ಯಾವುದೂ ಬಾಧನ ಇಲ್ಲ. ನೀರು ಚಲೋ ಇದು ಇಟ್ಟಿರ್ತಾರೆ ನೀರು ಇಟ್ಟಿರ್ತಾರೆ. ಹಾಂ ಹಾಂ ಇದು ಅಮ್ಮ ಕ್ಯಾಂಟೀನ್ ಇವ್ರದ್ದು. ಅಮ್ಮ ಕ್ಯಾಂಟೀನ ಜಮಖಂಡಿ ತಹಸೀಲ್ದಾರ್ ಆಫೀಸ್ ಹತ್ರ ಅದ. ಹೌದಲ್ರಿ? ಹಾಂ ಅವತ್ತು ದಿನನಿತ್ಯ ಇಲ್ಲಿ ನಾಷ್ಟ ಮಾಡಕ್ಕೆ. ಹಾಂ ಎಷ್ಟೈತಿ? ಹಾಂ ಯಾವಾಗ ಬೇಕಾದಾಗ. ಹಾಂ ಅಡುಗೆ ಚಲೋ ಮಾಡ್ತಾರೆ. ಬಿಸಿ ಇರ್ತದೆ. ಹಾಂ ಒಳಗಡೆ ಮಸ್ತ್ ಸೋಡಾ ಮಿಕ್ಸ್ ಮಾಡಂಗಿಲ್ಲ. ಹಾಂ ಕಲರ್ ಮಿಕ್ಸ್ ಮಾಡಂಗಿಲ್ಲ ಸಾಂಬಾರ್ದಾಗ. ಅದು ಮಸ್ತ್ ರೀ. ಕೆಮಿಕಲ್ಸ್ ಇಲ್ಲ ಸೋಡಾ ಇಲ್ಲ ಏನು. ಹಾಂ ಮಣಿ ಊಟಿದ್ದಂಗೆ ಯಾವುದೋ ಹೊಟ್ಟಿಗೆ ಬಾಧನ ಆಗಂಗಿಲ್ಲ. ಆರೋಗ್ಯಕ್ಕೆ ಅಗದಿ ಒಳ್ಳೆ ಹಿತಕಾರಿ. ಹಾಂ ಹಾಂ ಚೇತನ್ ಅವರಲ್ಲ ಅವ್ರು? ಚೇತನ್ ಇವರು ಅವ್ರ ಅಪ್ಪ ಅವ್ರ ಚಪ್ಪ ಅವರು ದಿವಸ ಮುಂಜಾನೆ ಸ್ಟಾರ್ಟ್ ಮಾಡ್ತಾರೆ 9 ಗಂಟೆಗೆ, ರಾತ್ರಿ 5 ಗಂಟೆಗೆ 6 ಗಂಟೆಗೆ ಹೋಗ್ತಾರೆ. ಹೌದಾ? ಹಾಂ ಊಟ ಇಲ್ಲಿ ಕ್ಯಾಂಟೀನ್ ನಿಮ್ಗೆ ನಾಷ್ಟ ನಿಮ್ಗಳ ಖುಷಿ ಚಲೋ ಅನ್ಸೈತಿ ಮನಸ್ಸಿಗೆ. ಹೌದಲ್ರಿ? ಹಾಂ ಥ್ಯಾಂಕ್ಸ್ ರೀ ಭೀಮಪ್ಪ ಅವ್ರ. ಹಾಂ ಹಾಂ ನಮಸ್ಕಾರ.